ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 4 to 6 ಕಾಲು ತೊಗೊಂಡಿದ್ದೀನಿ. ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅದನ್ನು ಬರ್ನ್ ಮಾಡಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇದು ಒಗ್ಗರಣೆಗೆ ನಾನು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಇದು ಮತ್ತು ಉಪ್ಪು, ಬ್ಲ್ಯಾಕ್ ಪೆಪ್ಪರ್, ಸಾಲ್ಟು, ಅರಿಶಿಣ ಪುಡಿ ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದೆಲ್ಲ ಒಗ್ಗರಣೆಗೆ, ರುಬ್ಬೋದು ಏನೂ ಇಲ್ಲ. ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಮತ್ತು ಈ ಕಾಲು ಸೂಪು ಬಂದು ನೆಗಡಿ ಕೋಲ್ಡ್ ಟೈಮಲ್ಲಿ ಮಕ್ಕಳಿಗೆ ಆಗಲಿ ದೊಡ್ಡವರಾಗಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ರಿಲೀಫ್ ಅನಿಸುತ್ತೆ. ಮೊದಲಿಗೆ ನಾನು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 2 ಟೇಬಲ್ ಸೌಟ್ ಇತ್ತು, ಅದನ್ನು ನಾನು ಎಣ್ಣೆ ಒಂದು ಇದಕ್ಕೂ ಇಟ್ಬಿಟ್ಟಿದೆ, ಅದನ್ನು ಇತ್ತು. ಅದೇ ಒಂದು ಸೌಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಸೌಟ್ ಆಯಿಲು, ನೆಕ್ಸ್ಟ್ ಕರಿಬೇವು ಇಟ್ಕೊಂಡಿರೋ ಒಂದು ಟೊಮೆಟೊ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟ್ ಫ್ರೈ ಆದರೆ ಸಾಕು. ಫ್ರೈ ಆದಮೇಲೆ ಒಂದು ಟೊಮೆಟೊ ಸಾಫ್ಟ್ ಆಗಬೇಕು, ಸಾಫ್ಟ್ ಆಗಬೇಕು. ಯಾಕಂದರೆ ನಾವು ಇದಕ್ಕೆ ಹಾಕಿ ಬೇಯಿಸೋದ್ರಿಂದ ನೀನು ಜಾಸ್ತಿ ಇದಾಗಬೇಕು ಅಂತಿಲ್ಲ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಈಗಂದಾಗ ಅದು ಈ ಥರ ಆದರೆ ಸಾಕು. ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಸಾಕು ಅಷ್ಟೇ. ಸ್ಪೂನ್ ತಗೊಳ್ಳಲ್ಲ, ಹಾಗೆ ರ್ಯಾಂಡಮ್ ಆಗಿ ಹಾಕ್ತೀನಿ. ಹಸಿ ಕರಿದು ಈರುಳ್ಳಿ ಫ್ರೈ ಆಗಿ ಟೊಮೆಟೊ ಫ್ರೈ ಆದರೆ ಮತ್ತೆ ಇದು ಮಾಡಿದಾಗ ಎಲ್ಲ ಫುಲ್ ಇದಾಗ್ತದೆ. ಫ್ರೈ ಮಾಡಿಕೊಂಡು ಈಗ ಈ ಥರ ಹಸಿ ಹೋದ್ಮೇಲೆ ತೊಳೆದು ಇಟ್ಕೊಂಡಿರೋಂಥ ಕಾಲು ಮಾಡ್ಕೊಂಡು ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಮಿಕ್ಸ್ ಮಾಡಿದ್ರೆ ಸಾಕು. ಆಮೇಲೆ ಹಾಕೋಣ. ಆಮೇಲೆ ಇದೆಲ್ಲ ಕುಕ್ ಆದಮೇಲೆ ಪೆಪ್ಪರ್ ಹಾಕ್ಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡಬೇಕು. ಈಗ ನಮಗೆ ಯಾವ ರೀತಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಏನಕ್ಕೆ ಅಂದರೆ ಕಾಲು ಬೇಯ್ತಾ ನೀರು ಸ್ವಲ್ಪ ಕುದಿಯುತ್ತಾ ನೀರು ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸೂಪ್ ಥರನೂ ಚೆನ್ನಾಗಿ ಆಗುತ್ತೆ. ಮತ್ತು ಅದು ಬೇಯೋದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಅಡ್ಜಸ್ಟ್ ಆಗುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು 4 to 5 ವಿಸಿಲ್ಸ್ ಬೇಕು. ಸ್ವಲ್ಪ ನಾನು ಎಳೆ ಕಾಲು ತೊಗೊಂಡಿದ್ದೀನಿ, ಮೇಕೆ ಕಾಲು ತೊಗೊಂಡಿರೋದು, ಅದಕ್ಕೆ ನಾನು 4 to 5 ವಿಸಿಲ್ ಇಡ್ತೀನಿ. ನೀವೇನಾದರೂ ಸ್ವಲ್ಪ ಬಲ್ತಿರೋದು ತೊಗೊಂಡ್ರೆ ಆಫ್ಟರ್ 9-10 ವಿಸಿಲ್ ಇಡಲೇಬೇಕು. ಇಟ್ಟು ಈಗ ನಂದಾಗಿದೆ. ಇವಾಗ ಓಪನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ನೋಡಿ, ತುಂಬಾ ಟೇಸ್ಟಿಯಾಗಿದೆ. ಬೆಂದರೆ ಆ ಮೇಲೆಗಡೆ ಸ್ಕಿನ್ ಒಂಚೂರು ಓಪನ್ ಆಗಿರುತ್ತೆ, ಅದೇ ಬೆಂದಂಗೆ ನಮಗೆ ಗೊತ್ತಾಗುತ್ತೆ. ಈಗ ನಾನು ಪೆಪ್ಪರ್ ಪೌಡ್ರ್ ಮೇಲೆಗಡೆ ಹಾಕ್ಕೊತಾ ಇದ್ದೀನಿ.
ನಾವು ಇನ್ನೇನು ಸರ್ವ್ ಮಾಡ್ತೀವಿ ಅಂದರೆ, ಇಲ್ಲಾಂದರೆ ಬೆಂದು ಓಪನ್ ಮಾಡ್ತೀವಲ್ಲ ನಾವು, ಕ್ಯಾಪ್ ಓಪನ್ ಮಾಡ್ತೀವಲ್ಲ, ಆಗ ಪೆಪ್ಪರ್ ಪೌಡ್ರನ್ನ ಹಾಕಿದ್ರೆ ಆಯಿತು. ಆಗಲೂ ಹಾಕ್ಕೋಬೋದಾದರೆ ಫ್ರೇಗ್ರೆನ್ಸ್ ಬೇಕಲ್ಲ ಅದಕ್ಕೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ರೆಸಿಪಿನ ಮಾಡಿಕೊಂಡು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.